ಈ ಮನುಷ್ಯನೇ ನನಗೆ ನೀನೇ ಬೇಕು ಅಂತ ಬಂದು ಈಗ ಈಸ್ ಗೆಟಿಂಗ್ ಡೈವರ್ಟೆಡ್. ಐ ಡಿಂಟ್ ನೋ ಹೌ ಟು ಹ್ಯಾಂಡಲ್ ಇಟ್. ಬಿಕೇಮ್ ವೆರಿ ಟಾಕ್ಸಿಕ್. ಇಟ್ ವಾಸ್ ನೈಸ್, ಅಂದರೆ ಮಾತಾಡ್ತಾ ಇದ್ವಿ ಫೋನಲ್ಲಿ ಮೆಸೇಜ್ ಅವೆಲ್ಲ ಚೆನ್ನಾಗಿತ್ತು. ಬಟ್ ಲೇಟರ್ ಆನ್ ಹೋಗ್ತಾ ಹೋಗ್ತಾ ಪ್ರಾಬ್ಲಿ ನಾನು ಈ ಇಂಡಸ್ಟ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಹಿರ್ಚ್ತಾ ಇದ್ದೆ. ಒಂದಂತೂ ನನಗೆ ಒಂದು ಪಾಯಿಂಟ್ನ ಕನ್ವೆ ಮಾಡಬೇಕು ಅಂದರೆ ನನ್ನ ಟೋನ್ ಯಾವಾಗಲೂ ಮೇಲೆ ಇರೋದು. ಬಿಕಾಸ್ ಆ ಮನುಷ್ಯ ಕೇಳಿಸ್ಕೋತಾ ಆ ಮನುಷ್ಯನ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ಅದನ್ನು ತುರುಕ್ತಾ ಇದ್ದೆ ತುಂಬ ಫೋರ್ಸ್ ಮಾಡಿ, ಕಿರ್ಚಿ ಅತ್ತು ಕರೆದು ಜಗಳ ಮಾಡಿ. ಅದೆಲ್ಲ ಇವಾಗಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇದೇ ಫಸ್ಟ್ ಟೈಮ್ ಈ ಕತೆ ಹೇಳ್ತಾ ಇರೋದು ಇದು ಪಾಡ್ಕಾಸ್ಟಲ್ಲಿ. ಪ್ರಾಬ್ಲಿ ನಮ್ಮಮ್ಮ ನೋಡಿ ಶಾಕ್ ಆಗ್ತಾರೆ ಇದನ್ನ, ಅಂದರೆ ಇಷ್ಟು ಓಪನ್ ಆಗಿ ಹೇಳ್ಕೊಂಡ್ಲು ಅಂತ. ಅಷ್ಟೇ, ಅಪ್ಪ ಅಮ್ಮಂಗೆ ಬಿಟ್ಟರೆ ಬೇರೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಈ ವಿಷಯಗಳು. ಆರ್ಕಿಟೆಕ್ಚರ್ ಇಸ್ ನಥಿಂಗ್ ಲೈಕ್ ಫ್ಯಾಷನ್ ಡಿಸೈನಿಂಗ್. ನನಗೆ ಮ್ಯಾಥ್ಸ್ ಅಂದ್ರೇ ಆಗಲ್ಲ, ಆಯ್ತಾ. ಮ್ಯಾಥ್ಸ್ ಇರಲ್ಲ ಅಂತ ಅನ್ಕೊಂಡು ಹೋಗಿದ್ದು. ಇಲ್ಲಿ ಮ್ಯಾಥ್ಸು ಫಿಸಿಕ್ಸು ಸೇರಿಸಿ ಒಂದು ಸಬ್ಜೆಕ್ಟ್ ಇರುತ್ತೆ, ಸ್ಟ್ರಕ್ಚರ್ಸ್ ಅಂತ. ಓ ಮೈ ಗಾಡ್, ಇಟ್ ಇಸ್ ವೆರಿ, ಆರ್ಕಿಟೆಕ್ಚರ್ ಇಸ್ ನಾಟ್ ಅಟ್ ಆಲ್ ಈಸಿ. 5 ವರ್ಷದ ಕೋರ್ಸ್ ಅದು. ಸೊ 5 ವರ್ಷ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಅಂದರೆ ಈ ಕಡೆ ಶೂಟಿಂಗು ಮಾಡಿಕೊಂಡು, ಈ ಕಡೆ ಬ್ಯಾಲೆನ್ಸು ಮಾಡಿಕೊಂಡು, ಆ್ಯಂಡ್ ದ ಲೆಕ್ಚರರ್ಸ್ ವರ್ ನಾಟ್ ಸಪೋರ್ಟಿವ್. ಸೊ ಇಟ್ಸ್ ಬೀನ್ ಶೂಟಿಂಗ್ ಯಾವ್ದು ಮಾಡ್ತಿದ್ದು? ಆಗ ನಾನು ಪುಟ್ಟಗೌರಿ ಮದುವೆ ಮಾಡ್ತಾಯಿದ್ದೆ, ಮತ್ತು ಇನ್ನೊಂದು ಚಲುವಿ ಅನ್ನೋ ಸೀರಿಯಲ್ ಮಾಡ್ತಾಯಿದ್ದೆ. ಆಮೇಲೆ ಆಗಾಗ ಆಕಾಶದೀಪ ಮುಗಿತಾ ಇತ್ತು. ಸೊ ಹಾಗೆ ಆಕಾಶದೀಪದಲ್ಲಿ ಒಂದು ಕೆಲಸದೋಳು ಪಾತ್ರ ಮಾಡಿದ್ದೆ. ಅದಾದಮೇಲೆ ಚಲುವಿ ಅನ್ನೋ ಸೀರಿಯಲಲ್ಲಿ ತಂಗಿ ಪಾತ್ರ ಸಿಗುತ್ತೆ, ಹೀರೋಯಿನ್ ತಂಗಿ. ಅದಾದಮೇಲೆ ಪುಟ್ಟಗೌರಿ ಸಿಗುತ್ತೆ ನನಗೆ. ಪುಟ್ಟಗೌರಿಲಿ ಇಟ್ ಈಸ್ ಒನ್ ಆಫ್ ದ ಲೀಡ್ಸ್ ಅಂತಲೇ ಹೇಳ್ಬೋದು. ವೆರಿ ನೈಸ್ ಕ್ಯಾರೆಕ್ಟರ್. ಈಗಲೂ ಕೂಡ ನಂಗೆ ತುಂಬ ಜನ ಹಿಮ ಅಂತ ಕರೀತಾರೆ. ಸೊ ಹಾಗೆ ಬಸ್ಸಲ್ಲಿ ಹೋಗ್ತಾ ಇದ್ದೆ ಅಥವಾ ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ದೆ, ಫುಲ್ ಸುತ್ಕೊಂಡು ಹೋಗ್ತಾ ಇದ್ದೆ. ಬಿಕಾಸ್ ಎಲ್ಲರೂ ಹಿಮ 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 ಅಂತ ಕಂಡುಹಿಡಿಯೋರು ಆವಾಗಲೇ. ಪುಟ್ಟಗೌರಿ ಮದುವೆ ಅದು ಆ್ಯಕ್ಚುಲಿ ನಿಮಗೆ ಒಂದು ಬ್ರೇಕ್ ಅನ್ಸುತ್ತಲ್ಲ? ಇಟ್ ವಾಸ್ ಅ ನೈಸ್ ಬ್ರೇಕ್ ನನಗೆ. ಅಂದರೆ ಈಗಲೂ ಕೂಡ ನನಗೆ ಪುಟ್ಟಗೌರಿ ಮದುವೆಗೆ ಐ ಹ್ಯಾವ್ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್. ನನಗಾಗಲಿ ಅಥವಾ ರಂಜನಿಗಾಗಲಿ ಅಥವಾ ರಕ್ಷಗಾಗಲಿ ತುಂಬಾ ಹೆಸರು ತಂದು ಕೊಟ್ಟಂಥ ಪ್ರಾಜೆಕ್ಟ್. ನೀವೇ ತಾನೇ ಇನ್ನೊಂದು ಹೀರೋಯಿನ್ ಬೆಟ್ಟದ ಮೇಲೆ ತಳ್ಳೋದು? ನೀವಾ? ನಾನು ಬೆಟ್ಟದ ಮೇಲಿಂದ ತಳ್ಳಲ್ಲ. ನಾನು ನನ್ನ ಗೌರಿಗೆ ತುಂಬಾ ಸಪೋರ್ಟಿವ್ ಆಗಿರ್ತೀನಿ. ಬಟ್ ಅವಳು ಗಂಡನ ಲವ್ ಮಾಡ್ತಾ ಇರ್ತೀನಿ ಅಷ್ಟೇ. ಅದು ಇವತ್ತಿಗೂ ಟ್ರೋಲ್ ಮಾಡ್ತಾರೆ. ಅದೇನೋ ಬೆಟ್ಟದ ಮೇಲಿಂದ ಬೀಳೋದು, ಹುಲಿ ಅಟ್ಟಿಸ್ಕೊಂಡು, ಅದು ತುಂಬಾ ಅಂದರೆ ಹೈಯೆಸ್ಟ್ ರೇಟಿಂಗ್ ಅದು ಅಲ್ವಾ? ಕಲ್ಟ್ ಅದು ಈಗಲೂ ಕೂಡ ಇಷ್ಟು ವರ್ಷ ಆದ್ಮೇಲೆ ನೆನ್ಪಿಟ್ಕೊಂಡಿದ್ದಾರೆ ಅಂದರೆ ನಾವು ಅಂತ ಒಂದು ಸೀರಿಯಲ್ ಮಾಡಿದ್ದೀವಿ ಅಂತ ನಮ್ಗೆ ಹೆಮ್ಮೆ ಇದೆ. ಓಕೆ, ಈಗ ಸೀರಿಯಲ್ಲು, ಪ್ರೊಫೆಷನಲ್ ಲೈಫು ಇದೆಲ್ಲ ಒಂದು ಕಡೆ ಆಯಿತಾ. ಕಾಲೇಜ್ ಓದುವಂಥ ಟೈಮಲ್ಲಿ ನೀವು ಆ್ಯಕ್ಟ್ರು, ಪ್ರೊಫೆಷನ್ ಇದೆಲ್ಲ ಒಂದು ಕಡೆ ಆದರೆ, ಈ ಕಾಲೇಜ್ ಲೈಫಲ್ಲಿ ಒಳಗೆ ನಮ್ರತೆ ಒಳಗೆ ಒಂದು ಹುಡುಗಿ ಇದ್ಲಲ್ಲ, ಆ ಹುಡುಗಿಗೆ ಒಂದು ಲವ್ ಇದನ್ನ ಕೇಳಿಲ್ವಲ್ಲ ಅಂತ. ಓ ಮೈ ಗಾಡ್, ನನ್ನ ವೆರಿ ಪ್ರೈವೇಟ್ ಪರ್ಸನ್. ನನಗೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋದು, ಲವ್ ಬಗ್ಗೆ ಮಾತಾಡೋದು ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಅನ್ಕಂಫರ್ಟಬಲ್, ಆಯಿತಾ. ನನಗೆ ನಾಚಿಕೆ ಅಂತ ಅಲ್ಲ, ತುಂಬ ಅನ್ಕಂಫರ್ಟಬಲ್ ನಾನು. ಬಟ್ ಐ ಆಮ್ ವೆರಿ, ಅಂದರೆ ನಾನು ಏನೇ ಮಾಡಿದ್ರು ಅಪ್ಪಂಗೆ ಗೊತ್ತೇ ಇರುತ್ತೆ. ಐ ಆಮ್ ವೆರಿ ಓಪನ್ ಲೈಕ್ ದಟ್. ಅಂದರೆ ಎಲ್ಲನೂ ಅವ್ರ ಹತ್ರ ಶೇರ್ ಮಾಡೋದಾಗಲಿ. ಸೊ ಆಯಿತು, ನನ್ನ ಜೀವನದಲ್ಲೂ ಒನ್ ಆ್ಯಂಡ್ ಓನ್ಲಿ ಅದು ಒಂದೇ ರಿಲೇಷನ್ಶಿಪ್ ನನ್ನ ಜೀವನದಲ್ಲಿ. ಅದು ಫಸ್ಟ್ ಆ್ಯಂಡ್ ಲಾಸ್ಟ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಎಂಜಾಯಿಂಗ್ ಅಲ್ಲ ಕಾಲೇಜ್ ಅಂದರೆ ಆಗ್ತಾನೆ 10th ಮುಗ್ದಿತ್ತು, ಆಗ PUಗೆ ಎಂಟರ್ ಆಗಿದ್ದ ಸಮಯ ಅದು. ಸೊ ಅಲ್ಲಿವರೆಗೂ ನಾನು ಹುಡುಗನ ಥರನೇ ಬೆಳೆದವಳು. ಅಂದರೆ ವೆರಿ ತುಂಬ ಟಾಮ್ ಬಾಯ್. ಅಂದರೆ ಹುಡುಗರೇ ಫ್ರೆಂಡ್ಸ್ ಇರ್ತಾಯಿದ್ದು ಜಾಸ್ತಿ, 2-3 ಜನನೂ ಹುಡುಗಿರು ಇರ್ತಾಯಿದ್ದು. ಅಲ್ಲಿವರೆಗೂ ಆ ಫೀಲಿಂಗ್ ಅನ್ನೋದು ಬಂದಿರಲಿಲ್ಲ ಯಾರ ಮೇಲೂ. ಓ ಇವನ್ನ ಲವ್ ಮಾಡ್ತಾಯಿದ್ದೀನಿ ಅಥವಾ ಇವನ ಮೇಲೆ ಕ್ರಶ್ ಆಗ್ತಾಯಿದೆ, ಅದೆಲ್ಲ ಆ ಥರದ್ದೆಲ್ಲ ಏನೂ ಬಂದಿರಲಿಲ್ಲ. ಸೊ ಕಾಲೇಜಿಗೆ ಹೋದ್ಮೇಲೆ ಲವ್ ಮಾಡಬೇಕಾಗಿ ಬಂತು. ಅಂದರೆ ಐ ಡೋಂಟ್ ನೋ, ಅಂದರೆ ನನ್ನ ಕಡೆಯಿಂದ ಅಂತೂ ಇನಿಷಿಯೇಟ್ ಆಗಿರಲಿಲ್ಲ ಅದು. ಅಂದರೆ ತುಂಬ ಹಿಂದೆ ಬಿದ್ದು ಕಾಡಿಸಿ ಆಗಿದ್ದಂಥ ಒಂದು ಅಲ್ಲ, ಇದು ಫಸ್ಟ್ ಲವ್ ಅವ್ರ ಕಡೆಯಿಂದ ಆಯಿತು? ಅವ್ರ ಕಡೆಯಿಂದ. ಅಂದರೆ ನಾನು ಯಾವತ್ತೂ ಕೂಡ ಯಾರನ್ನೂ ಅಪ್ರೋಚ್ ಮಾಡೋದಾಗಲಿ ಅಥವಾ ನಂಗೆ ನಿನ್ನ ಮೇಲೆ ಕ್ರಶ್ಶು ಅದು. ಬಟ್ ನಿಮಗೆ ಆ ಹುಡುಗನ ನೋಡಿದಾಗ ಅನಿಸ್ತಾ ಏನಾದರೂ? ಇಲ್ಲ, ಐ ಜಸ್ಟ್ ಹೇಟೆಡ್ ದಟ್ ಪರ್ಸನ್. ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ ನನಗೆ. ಇವ್ನು ಯಾರು, ನಾನು ಹಿಂದೆ ಬಿದ್ದು ಯಾಕೆ ಹಿಂಗೆ ಹಿಂಸೆ ಕೊಡ್ತಾನೆ ಅಂತೆಲ್ಲ ಅವಾಗ ಅನಿಸ್ತಾ ಇತ್ತು. ಬಟ್ ಅದಾದಮೇಲೆ ಒಂದು 3-4 months ಆದಮೇಲೆ ಐ ಸ್ಟಾರ್ಟೆಡ್ ಫೀಲಿಂಗ್, ಓಕೆ, ಐ ಕೈಂಡ್ ಆಫ್ ಸೆಡ್ ಯೆಸ್. ಸೊ ಯಾರ ಹತ್ರ ಶೇರ್ ಮಾಡ್ತಿದ್ರೆ ಇದನ್ನೆಲ್ಲ? ಇದು ಕಾಲೇಜಲ್ಲಿ ಅವಾಗ ಹೆವಿ ಫೇಮಸ್ ಇದು ಈ ಲವ್ ಸ್ಟೋರಿ. ಅಂದರೆ ಐ ವಾಸ್ ಪ್ರೆಟಿ ಫೇಮಸ್, ದಟ್ ಪರ್ಸನ್ ವಾಸ್ ಪ್ರೆಟಿ ಫೇಮಸ್. ಸೊ ಹಾಗಾಗಿ ಒಂದು ಸ್ವಲ್ಪ ಕಾಲೇಜಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು. ಅದು ಬಿಟ್ಟರೆ ಅಮ್ಮ ಅಪ್ಪಂಗೂ ನಾನು ಹೇಳ್ಕೊಂಡಿದ್ದೆ, ಈ ಥರದ್ದು ಒಂದು ಹುಡುಗ ಈಗ ಮೆಸೇಜ್ ಮಾಡ್ತಾ ಇದ್ದಾನೆ, ಈ ಥರ ಇಷ್ಟಪಡ್ತಾನೆ, ಕಾಲೇಜ್ಗೆ ಹೋದಾಗ ಕಾಡಿಸ್ತಾನೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದೆ. ಸೊ
ಅದೊಂದು ಫಸ್ಟ್ ಆ್ಯಂಡ್ ಲಾಸ್ಟ್ ರಿಲೇಷನ್ಶಿಪ್ ನನ್ನ ಜೀವನದಲ್ಲಿ. ಓಕೆ, ಅಲ್ಲ ಈಗ ಫಸ್ಟ್ ರಿಲೇಷನ್ಶಿಪ್ ನಿಮಗೇನೂ ಗೊತ್ತಿರಲಿಲ್ಲ ಅಂತನಾ, ಅಥವಾ ಅದು ವಾಸ್ ಇಟ್ ಹೆವಿ ಫಾರ್ ಯು, ಅಥವಾ ಏನು ಅಂದರೆ ಯಾಕೆ ವರ್ಕ್ ಆಗಲಿಲ್ಲ ಅಂತ? ಯಾಕೆ ವರ್ಕ್ ಆಗಲಿಲ್ಲ ಅಂದರೆ ಎಸ್, ಫಸ್ಟ್ ಆಫ್ ಆಲ್ ನನಗೆ ಕಮಿಟ್ಮೆಂಟ್ ಟು ರಿಲೇಷನ್ಶಿಪ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಐ ಡೋಂಟ್ ಥಿಂಕ್ ಆ ಪರ್ಸನ್ಗೂ ಗೊತ್ತಿತ್ತು ಅಂತ. ವಿ ವರ್ ವೆರಿ ಯಂಗ್, 15 ಇಯರ್ಸು ಏನೋ, 15 ಆಗ 16ಗೆ ಬರ್ತಾಯಿದ್ವಿ. ದ ವೆರಿ ರಾಂಗ್ ಏಜ್. ನಾನು ಎಲ್ರಿಗೂ ಹೇಳಕ್ಕೆ ಅದನ್ನೇ ಐ ವಾಂಟ್ ಟು ಜಸ್ಟ್ ಕನ್ವೆ ದಟ್. ಹೇಳಿ, ಎಸ್, ಇದನ್ನು ಹೇಳಿ. 15 ವರ್ಷ, ಅದರಲ್ಲಿ ಏನು ಗೊತ್ತಿರುತ್ತೆ ಇಬ್ರಿಗೂ. ವಿ ಕೈಂಡ್ ಆಫ್ ಕನೆಕ್ಟೆಡ್, ಕ್ಲಿಕ್ಡ್ ಆ್ಯಂಡ್ ಇಟ್ ವಾಸ್ ನೈಸ್. ಅಂದರೆ ಮಾತಾಡ್ತಾ ಇದ್ವಿ ಫೋನಲ್ಲಿ, ಮೆಸೇಜ್ ಅವೆಲ್ಲ ಚೆನ್ನಾಗಿತ್ತು. ಬಟ್ ಲೇಟರ್ ಆನ್ ಹೋಗ್ತಾ ಹೋಗ್ತಾ ಪ್ರಾಬ್ಲಿ ನಾನು ಈ ಇಂಡಸ್ಟ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಬ್ರೇಕ್ ತೊಗೊಂಡು ಪಿ ಯು ಆಗಿದ ತಕ್ಷಣ ಐ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಸ್ ಆ್ಯಕ್ಟರ್. ಕಂಟಿನ್ಯೂ ಮಾಡಿದೆ ನಾನು. ಆ ಮನುಷ್ಯನಿಗೆ ನನಗೆ ಟೈಮ್ ಕೊಡೋಕ್ಕಾಗಲಿಲ್ಲ. ಆ ಮನುಷ್ಯ ಹಿ ಗಾಟ್ ಲಿಟಲ್ ಡೈವರ್ಟೆಡ್. ತುಂಬ ಇಟ್ ವಾಸ್ ಅ ಮೆಸ್ಸಿ ಟಾಕ್ಸಿಕ್ ರಿಲೇಷನ್ಶಿಪ್. ಅಂದರೆ ಆ ಏಜಲ್ಲಿ ನನಗೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಥವಾ ಅವ್ರಿಗೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇಟ್ ವಾಸ್ ಅ ವೆರಿ ಮೆಸ್ಸಿ ರಿಲೇಷನ್ಶಿಪ್. ಅಂದರೆ ನಾನು ತುಂಬಾ ಎಫರ್ಟ್ಸ್ ಆಗ್ತಿದ್ದೆ. ಅಂದರೆ ಎಮೋಷ್ನಲಿ ನನಗೆ, ಮೆಂಟಲಿ ತುಂಬಾ ಡ್ರೈನ್ ಆಗೋದು ನನಗೆ. ಅಂದರೆ ಐ ಯೂಸ್ ಟು ಕ್ರೈ ಅ ಲಾಟ್. ನನಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಅಂದರೆ ಈ ಮನುಷ್ಯನೇ ನನಗೆ ನೀನೇ ಬೇಕು ಅಂತ ಬಂದು ಈಗ ಈಸ್ ಗೆಟಿಂಗ್ ಡೈವರ್ಟೆಡ್. ಐ ಡಿಂಟ್ ನೋ ಹೌ ಟು ಹ್ಯಾಂಡಲ್. ಇಟ್ ಬಿಕೇಮ್ ವೆರಿ ಟಾಕ್ಸಿಕ್. ಇಬ್ಬರು ಕೂಡ ಸಫರ್ ಆಗಿದ್ದೀವಿ. ಆ್ಯಂಡ್ ಐ ಫೈನಲಿ ಕೇಮ್ ಔಟ್ ಆಫ್ ದಟ್ ರಿಲೇಷನ್ಶಿಪ್ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್. ಮತ್ತೆ ಯಾವಾಗ ಮೀಟ್ ಮಾಡಿ ನೋಡಿದಿರಾ ಅವ್ರನ್ನ? ನೋಡಿದ್ರಾ? ಇಲ್ಲ, ಅದೇ ಲಾಸ್ಟು. ಅಂದರೆ ಆ ವ್ಯಕ್ತಿ ಎಲ್ಲಿದ್ದಾರೆ, ಏನು ಮಾಡ್ತೀರಿ, ಏನು ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಐ ಜಸ್ಟ್ ಕಟ್ ಆಫ್. ಅಂದರೆ ನಾನು ಅಷ್ಟು ಇಷ್ಟಪಡ್ತಿದ್ದವಳು, ಅಷ್ಟು ಎಫರ್ಟ್ ಹಾಕ್ತಿದ್ದವಳು. ನಾನೊಬ್ಬಳೇ ಆ್ಯಕ್ಚುಲಿ ಆ ರಿಲೇಷನ್ಶಿಪ್ ವರ್ಕ್ ಆಗಬೇಕಂತ ತುಂಬಾ ಫೋರ್ಸ್ ಮಾಡಿಟ್ಟಂಥ ರಿಲೇಷನ್ಶಿಪ್. ಆ್ಯಕ್ಚುಲಿ ಐ ಫೋರ್ಸ್ಡ್ ಆ ಮನುಷ್ಯನೂ ಕೂಡ ನೀನು ಇರಬೇಕು. ಅಂದರೆ ಈಗ ನಾನು ನಿನ್ನನ್ನು ಪ್ರೀತಿಸ್ಬಿಟ್ಟಿದ್ದೀನಿ, ನನ್ನ ಜೀವನದಲ್ಲಿ ನೀನು ಒಬ್ಬನೇ, ಫಸ್ಟ್ ಆ್ಯಂಡ್ ಲಾಸ್ಟ್ ರಿಲೇಷನ್ಶಿಪ್ ಇದೇ ಆಗಬೇಕು. ವಿ ವಿಲ್ ಪ್ರಾಬ್ಲಿ ಗೆಟ್ ಮ್ಯಾರಿಡ್ ಆ್ಯಂಡ್ ವಿ ವಿಲ್ ಸಾರ್ಟ್ ದಿಸ್ ಔಟ್. ಆ ಥರ ನಾನು ಅಷ್ಟು ಹುಚ್ಚಿಯಾಗಿ ನಾನು ಟ್ರೈ ಮಾಡಿದ್ದು. ಬಟ್ ಒಂದು ಪಾಯಿಂಟಲ್ಲಿ ಒಂದೇ ಒಂದು ಬ್ರೇಕಿಂಗ್ ಪಾಯಿಂಟ್ ಅದು ಅಷ್ಟೇ. ಅದು ಬೇಡ ಅನಿಸ್ತು, ಅಲ್ಲಿಗೆ ಐ ಸ್ಟಾಪ್ಡ್ ಇಟ್. ಈಗ ಲವಲ್ ಬಿದ್ದಂಥ ಟೈಮಲ್ಲಿ ಇಮ್ಮಿಡಿಯೇಟ್ಲಿ ಇವಾಗೆಲ್ಲ ಒಂದು ಸೆಲ್ಫಿ ತೆಗೆದುಬಿಡ್ತಾರೆ, ಜಗತ್ತಿಗೆ ಪಬ್ಲಿಕ್ ಮಾಡಿಬಿಡ್ತಾರೆ, 7 ಜನ್ಮದ ಲವ್ ಮಣ್ಣು ಮಸಿ ಅಂತ. ನೀವು ಎಲ್ಲ ಪ್ರೈವೇಟಾಗಿ ಇಟ್ಕೋತಿದ್ರಾ, ಅಥವಾ ನಿಮಗೆ ಈ ಥರದ್ದೆಲ್ಲ ಇಷ್ಟ ಆಗೋದಾ, ಸಣ್ಣ ಪುಟ್ಟ ವಿಚಾರ ಎಲ್ಲ? ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್. ನನಗೆ ಇಷ್ಟ ಆಗಲ್ಲ. ಅಂದರೆ ನನಗೆ ಈಗ 4 ಜನಕ್ಕೆ ಗೊತ್ತಾಗಬೇಕು ಅಂತ ನನಗಿಷ್ಟ ಆಗಲ್ಲ. ನನಗೆ ಅವನ ಜೊತೆ ಫೋಟೋ ತೆಗೆದು ಎಲ್ಲೋ ಹಾಕಬೇಕು ಅಥವಾ ಅನೌನ್ಸ್ ಮಾಡಬೇಕು, ಅದನ್ನು ಪಬ್ಲಿಕ್ ಮಾಡಬೇಕು, ಅಫಿಷಿಯಲ್ ಮಾಡಬೇಕು. ಐ ಆಮ್ ನಾಟ್ ದಟ್ ಪರ್ಸನ್. ನಂಗೆ ಪರ್ಸನಲ್ ಲೈಫ್ ಯಾವಾಗಲೂ ಪರ್ಸನಲ್ ಆಗೇ ಇರಬೇಕು. ನಾನು ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇದೇ ಫಸ್ಟ್ ಟೈಮ್ ಈ ಕತೆ ಹೇಳ್ತಾ ಇರೋದು ಇದು ಪಾಡ್ಕಾಸ್ಟಲ್ಲಿ. ಪ್ರಾಬ್ಲಿ ನಮ್ಮಮ್ಮ ನೋಡಿ ಶಾಕ್ ಆಗ್ತಾರೆ ಇದನ್ನು, ಅಂದರೆ ಇಷ್ಟು ಓಪನ್ ಆಗಿ ಹೇಳ್ಕೊಂಡ್ಲು ಅಂತ. ಅಷ್ಟೇ, ಅಪ್ಪ ಅಮ್ಮಂಗೆ ಬಿಟ್ಟರೆ ಬೇರೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಈ ವಿಷಯಗಳು. ಸೊ ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್. ನಾನು ಮುಂದೆ ಯಾರು ಇಷ್ಟಪಟ್ಟರೆ ಅಥವಾ ಮದುವೆ ಆದರೂ ಕೂಡ ಅದನ್ನು ನಾನು ತೀರಾ ಸೋಷಿಯಲ್ ಮೀಡ್ಯಾದಲ್ಲಿ ಏನಂತಾರೆ ಎಕ್ಸ್ಪೋಸ್ ಮಾಡೋದಾಗಿರ್ಬೋದು ಅಥವಾ ಶೋಕೇಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಈಗ ಟೀನೇಜಲ್ಲಿದ್ದಾಗ ಹುಡುಗಿರೇ ಆಗ್ಬೋದು, ಹುಡುಗರೇ ಆಗ್ಬೋದು, ಗೊತ್ತಿಲ್ಲದ ಕೆಲವು ಮಿಸ್ಟೇಕ್ಸ್ ಮಾಡ್ತಿರ್ತಾರೆ ಅಥವಾ ಮಾಡಿರ್ತೀವಿ ನಾವೆಲ್ಲರೂ. ಲೈಕ್ ಹೆಂಗೆ ಅಂದರೆ, ಈಗ ರಾಂಗ್ ಫ್ರೆಂಡ್ಸ್ನ ನಂಬೋದಾಗ್ಬೋದು, ಅಥವಾ ಈ ಥರ ಲವ್ ಗಿವ್ ಅಂತ ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು, ಅಥವಾ ಸಿನಿಮಾಗಳು ಸುತ್ತ ಬರೀ ಸಿನಿಮಾಗಳು ನೋಡ್ಕೊಂಡಿರೋದು. ಕೆಲವು ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದಾದರೆ, ಈಗ ಪಾಡ್ಕಾಸ್ಟ್ ನೋಡ್ತಿರೋ ಟೀನೇಜರ್ ಇರೋ ಹುಡುಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಹುಷಾರಾಗಿರಿ ಅಂತ ಏನಾದರೂ ಒಂದು ಅಡ್ವೈಸ್ ಕೊಡೋದಾದರೆ? ಅದೇ ಆ ಏಜಲ್ಲಿ ಆಗೋದೇ ಅದು. ಅಂದರೆ ದ ರಿಲೇಷನ್ಶಿಪ್ ಅದೇನು ಕಮಿಟ್ಮೆಂಟ್ ಅಂತ ನಾವು ಸೀರಿಯಸ್ಸಾಗಿ ಕಮಿಟ್ ಆಗ್ತೀವಿ ಗೊತ್ತಾ, ನನ್ನ ಹುಡುಗಿ ಇವಳೆ ಅಥವಾ ನನ್ನ ಹುಡುಗ ಇವನೇ, ದಟ್ ಈಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. ಹೈಸ್ಕೂಲ್ ಸ್ವೀಟ್ ಆರ್ಟ್ಸ್ ಅದೆಲ್ಲ ನನಗೆ ಅದೆಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಿಕಾಸ್ ಆಫ್ಟರ್ ಸಮ್ ಟೈಮ್ ನೀನು 15 ವರ್ಷ 16 ವರ್ಷ ಇದ್ದಾಗ ನಿನ್ನ ಮೈಂಡ್ ಸೆಟ್ ಹಾಗಿರುತ್ತೆ. ಹೋಗ್ತಾ 19 ವರ್ಷ 20 ವರ್ಷ ಆದಮೇಲೆ ನಿನ್ನ ಮೈಂಡ್ ಸೆಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ. ನಿನಗೆ ಬೇರೆ ಲೈಫ್ ಬೇಕಾಗಿರುತ್ತೆ, ಆ ಮನುಷ್ಯನಿಗೆ ಬೇರೆ ಲೈಫ್ ಬೇಕಾಗಿರುತ್ತೆ. ಐ ಡೋಂಟ್ ಥಿಂಕ್ ಯು ಹ್ಯಾವ್ ಟು ಮೇಕ್ ಇಟ್ ವರ್ಕ್ ಎವ್ರಿ ಟೈಮ್. ಇಟ್ಸ್ ಓಕೆ, ನೀನು ವರ್ಕ್ ಮಾಡಿದೆ, ಎಫರ್ಟ್ಸ್ ಹಾಕ್ತೆ, ಆಗಲಿಲ್ಲ ಅಂದರೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗಬೇಕು. ಬಿಕಾಸ್ ನನ್ನ ಪ್ರೈಮ್ ಇಯರ್ಸ್, ನನ್ನ ಜೀವನದ ಪ್ರೈಮ್ ಇಯರ್ಸನ್ನು ನಾನು ಅದರ ರಿಲೇಷನ್ಶಿಪ್ನ ವರ್ಕ್ ಮಾಡೋದಕ್ಕೆ ಕಳ್ಕೊಂಡೆ ಹೊರತು ನಾನು ಏನು ಬೇರೆ ಅನುಭವಿಸ್ಲೇ ಇಲ್ಲ. ಐ ವಾಸ್ ನಾಟ್ ನಾನು ಈಗಲೂ ಕೂಡ ಐ ಆಮ್ ನಾಟ್ ಅ ಪಾರ್ಟಿ ಪರ್ಸನ್. ನನಗೆ ಆಚೆ ಹೋಗಿ ಪಾರ್ಟಿ ಮಾಡೋದಾಗಲಿ ಅಥವಾ ತುಂಬ ಹ್ಯಾಂಗ್ಔಟ್ ಮಾಡೋದಾಗಲಿ, ತುಂಬ ಜನ ಫ್ರೆಂಡ್ಸ್ ಇಟ್ಕೊಳ್ಳೋದಾಗಲಿ, ಅದೆಲ್ಲ ನಾನು ಐ ಆಮ್ ನಾಟ್ ದಟ್ ಪರ್ಸನ್. ಸೊ ಫಾರ್ ಮೇಜರ್ ಪ್ರೈಮ್ ಇಯರ್ಸ್ ನನಗೆ ಕೆಲಸ ಬಿಟ್ಟರೆ ಇಟ್ ವಾಸ್ ಓನ್ಲಿ ಈ ರಿಲೇಷನ್ಶಿಪ್. ಸೊ ಐ ಡೋಂಟ್ ಥಿಂಕ್ ಆ ಚಿಕ್ಕ ಏಜಲ್ಲಿ ನಿನಗೆ ಆ ರಿಲೇಷನ್ಶಿಪ್ ಅವಶ್ಯಕತೆಯೇ ಇಲ್ಲ. ಬಿಕಾಸ್ ಅದು ನಿನ್ನ ಪರ್ಸ್ನಲ್ ಲೈಫ್ಗೆ ಅಥವಾ ಪ್ರೊಫೆಷ್ನಲ್ ಲೈಫ್ಗೆ ಇಟ್ಸ್ ನಾಟ್ ಲೆಟಿಂಗ್ ಯು ಗ್ರೋ. ನಿಮ್ಗೆ ಯಾವುದೇ ರೀತಿ ಗ್ರೋತ್ ಕೊಡ್ತಾ ಇಲ್ಲ ಅಂದರೆ ಯು ಹ್ಯಾವ್ ಟು ಲೀವ್ ಇಟ್ ಬಿಹೈಂಡ್ ಆ್ಯಂಡ್ ಮೂವ್ ಆನ್.
ತುಂಬ ಜನ ಡಿಪ್ರೆಸ್ ಆಗ್ತಾರೆ. ಐ ವಾಸ್ ಆಲ್ಸೋ ಡಿಪ್ರೆಸ್ಡ್ ಫಾರ್ 6 months. ನಾನು ಡಿಪ್ರೆಸ್ ಆಗಿದೆ ಬಿಕಾಸ್ ಆಫ್ ದಿಸ್ ಮ್ಯಾಟರ್. ಸೊ ಐ ಡೋಂಟ್ ಥಿಂಕ್ ಅದು ಗೊತ್ತೂ ಆಗಲ್ಲ ಹಿಂಗೆ ಹ್ಯಾಂಡಲ್ ಮಾಡಬೇಕು, ಯಾರ ಹತ್ರ ಹೇಳ್ಕೋಬೇಕು, ಯಾರು ಹೇಳಬೇಕು. ನಾನು ಅಳ್ತಾ ಇದ್ದೀನಿ, ನನಗೆ ಹೆಲ್ಪ್ ಬೇಕು, ನಾನು ಯಾರ ಹತ್ರ ಹೆಲ್ಪ್ ಕೇಳಬೇಕು? ಈ ಮನುಷ್ಯ ಒಬ್ಬನೇ ನನಗೆ ಹೆಲ್ಪ್ ಮಾಡೋಕ್ಕಾಗೋದು, ಬಟ್ ಹಿ ಈಸ್ ನಾಟ್ ರೆಡಿ ಟು ಹೆಲ್ಪ್ ಮೀ. ಅಲ್ಲ, ಸಣ್ಣ ವಿಚಾರ, ಒಂದು ಮೆಸೇಜ್ಗೆ ರಿಪ್ಲೈ ಬರಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದು, ಫೋನ್ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಅದು ಬೇರೆ. ನಾನು ಓವರ್ ಥಿಂಕರ್. ತುಂಬ ಜನ ಓವರ್ ಥಿಂಕರ್ಸ್ ಇದನ್ನು ನೋಡ್ತಾ ಇದ್ರೆ ಅವ್ರು ರಿಲೇಟ್ ಆಗ್ತಾರೆ. ಆದರೆ ನನ್ನ ತಲೆಯಲ್ಲೇ ಒಂದು 4-5 ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಾನು. ಸೊ ತುಂಬ ತುಂಬ ಮೆಂಟಲಿ ನನಗೆ ಸಖತ್ತು ಡ್ರೈನ್ ಆಗಿದ್ದು ಎಮೋಷ್ನಲಿ ಅಂದರೆ ಈ ಒಂದು ರಿಲೇಷನ್ಶಿಪ್. ಆ್ಯಂಡ್ ನಂಬಕ್ಕೆ ಆಗ್ತಾಯಿಲ್ಲ. ಅಂದರೆ ನನ್ನ ಸುತ್ತ ನನ್ನ ಫ್ರೆಂಡ್ಸ್ಗೂ ನಂಬಕ್ಕಾಗಲ್ಲ ದಟ್ ಇವ್ಳು ಮೂವ್ ಆನ್ ಆಗ್ಬಿಟ್ಲಾ ಜಸ್ಟ್ ಲೈಕ್ ದಿಸ್. ಒಂದೇ ಒಂದು ಬ್ರೇಕಿಂಗ್ ಪಾಯಿಂಟಿಂದ ಇವಳು ಅಷ್ಟು ಸತಿ ನನಗೆಲ್ಲ ಹೇಳೋರು. ಅಂದರೆ ನಮ್ಮಮ್ಮ ಆಗಿರಬಹುದು, ಇಲ್ಲ ಆಗ್ತಿಲ್ಲ ಅಂದರೆ ಬಿಟ್ಟು ನಡಿ ನೀನು, ಯು ಹ್ಯಾವ್ ಟು ಲೀವ್ ಇಟ್ ಬಿಹೈಂಡ್, ಯು ಹ್ಯಾವ್ ಟು ಮೂವ್ ಆನ್ ಅಂತ ಎಷ್ಟು ಹೇಳಿದ್ರು ನಾನು ಕೇಳ್ತಾ ಇರಲಿಲ್ಲ. ಇಲ್ಲಮ್ಮ ನಾನು ಚೇಂಜ್ ಮಾಡ್ತೀನಿ, ನಾನು ಸರಿ ಮಾಡ್ತೀನಿ. ಬಟ್ ಐ ಡೋಂಟ್ ಥಿಂಕ್ ಇಟ್ ವರ್ಕ್ಸ್. ಅದೆಲ್ಲಕ್ಕೂ ಒಂದು ಫೇಸ್ ಅಲ್ವಾ? ಅಲ್ಲಿ ತನಕ ಯಾರು ಏನು ಹೇಳಿದ್ರು, ಎಷ್ಟು ಏನು ಈಗ ಕೌನ್ಸಿಲಿಂಗ್ ಸೆಷನ್ಸ್ ತೊಗೊಂಡ್ರು ಯಾರ ಮಾತು ಕೇಳಲ್ಲ. ಅವ್ರಿಗೆ ಒಂದಿನ ರಿಯಲೈಸ್ ಆಗುತ್ತೆ. ಆ ಒಂದು ಪಾಯಿಂಟ್ ಬರಬೇಕು, ಆ ಬ್ರೇಕಿಂಗ್ ಪಾಯಿಂಟ್ ಬಂದಾಗಲೇ ನಿಮ್ಗೆ ರಿಯಲೈಸ್ ಆಗುತ್ತೆ. ಈಗ ಐ ಆಮ್ ಶ್ಯೂರ್ ಎಷ್ಟೋ ಜನ ಈ ಪಾಡ್ಕಾಸ್ಟ್ ನೋಡ್ತಿರೋರು ಈಗ ಅವರು 5 ಅವ್ರ 10 ವರ್ಷ ಅವ್ರ ಟೀನೇಜ್ಗಳಲ್ಲೂ ಈ ಥರ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಲೈಫು. ಇವತ್ತು ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ನಗು ಬರುತ್ತೆ. ನಗು ನನಗಂತೂ ಏನು ಮಾಡ್ತಿದ್ವಿ ಅಂದರೆ ನೀವು ತುಂಬ ಕೇಳಿರ್ತೀರ. ಅಂದರೆ ಸಿನ್ಸ್ ಯು ಡೂ ದ ಶೋ ಅಲ್ಲ, ನನ್ನ ಕಥೆನೇ ಅದು ಬರೀ ನೀವು ಸಖತ್ ಕೇಳಿರ್ತೀರ. ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅಂದರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಏನಂತ. ಸೊ ತುಂಬ ವೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು, ನನ್ನ ಪ್ರೈಮ್ ಇಯರ್ಸ್ನ ಅದ್ರ ಮೇಲೆ ವೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ನಮ್ಮ ಹತ್ರ ಆಗ ನಿಮಗಿದ್ದಂಥ ಏನಾದರೂ ವೀಕ್ನೆಸಸ್ನ ಓವರ್ಕಮ್ ಮಾಡಿ ಇವತ್ತು ನೀವು ಸ್ಟ್ರಾಂಗ್ ಆಗಿರ್ತೀರ ಕೆಲವೊಂದು ವಿಚಾರಗಳು. ಫಾರ್ ಎಕ್ಸಾಂಪಲ್ ಸುಮ್ಮನೆ ಈಗ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು ಕೆಲವರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಇನ್ನು ಕೆಲವರಿಗೆ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಲ್ಲ. ನಿಮ್ಮ ಯಾವುದಾದ್ರೂ ವೀಕ್ನೆಸ್ ಮೇಲೆ ನೀವು ವರ್ಕ್ ಮಾಡಿದ್ರ ಅಥವಾ ಏನಿತ್ತು ವೀಕ್ನೆಸಸ್ ಅವಾಗ? ತುಂಬ ಕಿರ್ಚ್ತಾ ಇದೆ. ಒಂದಂತೂ ನನಗೆ ಒಂದು ಪಾಯಿಂಟ್ನ ಕನ್ವೆ ಮಾಡಬೇಕು ಅಂದರೆ ನನ್ನ ಟೋನ್ ಯಾವಾಗಲೂ ಮೇಲೆ ಇರೋದು. ಬಿಕಾಸ್ ಆ ಮನುಷ್ಯ ಕೇಳಿಸ್ಕೋತಾ ಆ ಮನುಷ್ಯನ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ಅದನ್ನು ತುರುಕ್ತಾ ಇದ್ದೆ ತುಂಬ ಫೋರ್ಸ್ ಮಾಡಿ, ಕಿರ್ಚಿ ಕರೆದು ಜಗಳ ಮಾಡಿ. ಅದೆಲ್ಲ ಇವಾಗಿಲ್ಲ. ಈಗ ನನಗೆ ಯಾರು ಬೇಡ ಅನಿಸಿದ್ರೆ ಅಥವಾ ಅವ್ರಿಗೆ ನಾನು ಬೇಡ ಅನಿಸಿದ್ರೆ ಐ ಜಸ್ಟ್ ಕಟ್ ಆಫ್. ಈಗ ನನ್ನ ಕಟ್ ಆಫ್ ಗೇಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ತುಂಬ ಜನ ಹೇಳ್ತಾರೆ ಯು ಪುಷ್ ಪೀಪಲ್ ಅವೇ ಅಂತ. ನಾನು ಇವಾಗ ಯಾರೇ ಪರಿಚಯ ಇರೋರು ಹೇಳ್ತಾರೆ, ನೀನು ಯಾರನ್ನೂ ಯಾಕೆ ನಿನ್ನ ಸರ್ಕಲಲ್ಲಿ ಇಟ್ಕೊಳ್ಳಲ್ಲ, ವೈ ಡು ಯು ಪುಷಸ್ ಅವೇ ಅಂತ ಕೇಳ್ತಾರೆ. ಬಿಕಾಸ್ ನನಗೆ ನಿನ್ನಿಂದ ಏನೋ ನೋವಾಗಿದೆ, ಅಥವಾ ನಿನಗೆ ನನ್ನಿಂದ ಏನೋ ನೋವಾಗಿದೆ, ಅಥವಾ ನನಗೆ ನೀನು ಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ, ಸಮಥಿಂಗ್ ಇಸ್ ರಾಂಗ್, ಏನೋ ಕನೆಕ್ಟ್ ಆಗ್ತಾ ಇಲ್ಲ, ಐ ಜಸ್ಟ್ ಕಟ್ ಆಫ್. ಮುಂಚೆ ಹಾಗಲ್ಲ, ತುಂಬ ಹಿಂದೆ ಹೋಗ್ತಾ ಇದೆ, ತುಂಬ ಬೇಡ್ಕೋತಾ ಇದೆ, ಪ್ಲೀಸ್ ಮಾಡ್ತಿದೆ, ತುಂಬ ಇಂಪ್ರೆಸ್ ಮಾಡ್ತಾ ಇದೆ. ನೌ ಐ ಆಮ್ ನಾಟ್ ದಟ್ ಪರ್ಸನ್. ಐ ಹ್ಯಾವ್ ಬಿಕಮ್ ತುಂಬ ಸ್ಟ್ರೈಟ್ ಫಾರ್ವರ್ಡ್, ಕಟ್ ಥ್ರೋಟ್. ಅಷ್ಟೇ, ಕಟ್ ಆಫ್ ಮಾಡಿ ಹೇಳ್ಬಿಡ್ಬೇಕು. ನನಗೆ ನೀನು ಇಷ್ಟ ಆಗ್ತಿಲ್ಲ ಅಂದರೆ ನಂಗೆ ಇಷ್ಟ ಆಗ್ತಿಲ್ಲ, ನಂಗೆ ಬೇಡ, ಅಷ್ಟೇ. ಈಗ ನಮ್ಮ ತಂಗೆ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಎಷ್ಟು ಜನ ಇರ್ತಾರೆ? ಅಥವಾ ನಿಮ್ಮ ಫಸ್ಟ್ ಸರ್ಕಲ್ ಹೇಳಿ, ಫ್ರೆಂಡ್ಸ್ ಫ್ಯಾಮಿಲಿ ಬಿಟ್ಟು. 4 5 ಜನ ಅಷ್ಟೆ. ಅದರಲ್ಲಿ ಒಬ್ಬಳು ಸ್ಕಾಟ್ಲೆಂಡಲ್ಲಿದ್ದಾಳೆ. ಅದು ಬಿಟ್ಟರೆ ಇಲ್ಲಿ ಇರೋದು ನನಗೆ ಒಂದು 4 ಜನ ಅಷ್ಟೆ. ಈ 4-5 ಜನರ ಮೇಲೆ ಫಾರ್ ಎಕ್ಸಾಂಪಲ್ ನಾವು ಏನು ಎಮೋಷನ್ಸ್ ಇನ್ವೆಸ್ಟ್ ಮಾಡಿರ್ತೀವಲ್ಲ, ಅಲ್ಲ ಟಚ್ವುಡ್ ಆಗದೆ ಇರಲಿ, ಕೆಲವೊಂದು ಸರಿ ತುಂಬ ಹತ್ತಿರದವ್ರ ಮೇಲೆ ವಿಪರೀತ ಡಿಪೆಂಡ್ ಆಗಿಬಿಡ್ತೀವಿ. ಅದು ಗರ್ಲ್ ಫ್ರೆಂಡ್ ಆಗ್ಬೋದು, ಬಾಯ್ ಫ್ರೆಂಡ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು. ಬಟ್ ಎಲ್ಲ ಒಂದು ಪಾಯಿಂಟಲ್ಲಿ ಸಡನ್ನಾಗಿ ಅವ್ರದ್ದು ಇನ್ನೊಂದು ಪರ್ಸ್ನಾಲಿಟಿ ನಮಗೆ ಗೊತ್ತಾಗ್ಬಿಡುತ್ತೆ. ತುಂಬ ಕಷ್ಟ ಆಗತ್ತೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ. ಇನ್ನು ಕೆಲವರು ದ ವೆರಿ ಸ್ಮಾರ್ಟ್, ಡೇ ಒನ್ನಿಂದನೂ ತುಂಬ ಸ್ಮಾರ್ಟ್, ನಂಬಲ್ಲ, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಹಚ್ಕೊಳ್ಳಲ್ಲ, ಹಚ್ಕೊಂಡಂಗೆ ಇರ್ತಾರೆ ಬಟ್ ಹಚ್ಕೊಳ್ಳಲ್ಲ. ಈಗ ನೀವು ಯಾವ ಥರದ ಕ್ಯಾಟಗರಿ? ನಾನು ತುಂಬ ಹಚ್ಕೋತೀನಿ, ತುಂಬ ತುಂಬ ಓವರ್ ಶೇರ್ ಮಾಡ್ತೀನಿ. ಸೊ ನನ್ನ ಪ್ರಾಬ್ಲಮ್ ಏನಂದರೆ, ನಾನು ಎಲ್ಲ ಹೇಳ್ತೀನಿ. ನನಗೆ ನಿಮ್ಗೆ ಬೇಕೋ ಬೇಡವೋ ನಾನು ಅಪ್ಡೇಟ್ ಮಾಡ್ತೀನಿ. ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ, ಅವ್ರು ಆ್ಯಕ್ಚುಲಿ ದೇ ಡೋಂಟ್ ವಾಂಟ್ ಟು ಗೆಟ್ ಅಪ್ಡೇಟೆಡ್, ಬಟ್ ನಾನು ಎಲ್ಲ ಅಪ್ಡೇಟ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಚಿಕ್ಕ ಚಿಕ್ಕ ವಿಷಯದಿಂದ ಹಿಡಿದು, ಅಂದರೆ ಇಫ್ ಯು ಆರ್ ಮೈ ಫ್ರೆಂಡ್ ಅಲ್ಲ. ಸೊ ತುಂಬ ಅಪ್ಡೇಟ್ ಮಾಡ್ತೀನಿ, ತುಂಬ ಓವರ್ ಶೇರ್ ಮಾಡ್ತೀನಿ. ಆ್ಯಂಡ್ ಮುಂಚೆ ಎಮೋಷ್ನಲಿ ಡಿಪೆಂಡ್ ಆಗ್ತಾಯಿದೆ ತುಂಬ. ಅಂದರೆ ನನಗೆ ಸಮಥಿಂಗ್ ವೆಂಟ್ ರಾಂಗ್ ಇನ್ ಮೈ ಲೈಫ್, ನಾನು ಅವ್ರಿಗೆ ಕಾಲ್ ಮಾಡಬೇಕು, ನಾನು ಅವ್ರ ಹತ್ರ ತೋಡ್ಕೋಬೇಕು, ನನ್ನ ದುಃಖ ತೋಡ್ಕೋಬೇಕು, ಆ್ಯಂಡ್ ಪ್ರಾಬ್ಲಿ ಅವ್ರು ನನಗೆ ಸಮಾಧಾನ ಮಾಡ್ತಾರೆ. ಬಟ್ ಈಗ ಐ ಆಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್. ನನಗೆ ಈಗ ಅವ್ರು ಎಷ್ಟು ಕೇಳಿಸ್ಕೋಬೇಕೋ ಅಷ್ಟನ್ನೇ ಹೇಳ್ತೀನಿ. ಮತ್ತು ಯಾರ ಮೇಲೂ ಇವಾಗ ಎಮೋಷ್ನಲಿ ಡಿಪೆಂಡೆಂಟ್ ಆಗಿಲ್ಲ. ನನ್ನ ಪ್ರಾಬ್ಲಮಾ ನಾನೇ ಸಾಲ್ವ್ ಮಾಡ್ಕೋತೀನಿ, ನಾನು ಸ್ವಲ್ಪ ಟೈಮ್ ತೊಗೋತೀನಿ, ನಾನು ಸ್ವಲ್ಪ ಸ್ಪೇಸ್ ತೊಗೋತೀನಿ. ಸೊ ಐ ಆಮ್ ಬೋತ್ ದ ಪರ್ಸನ್.
ನಾನು ತುಂಬ ಅಟ್ಯಾಚ್ ಆಗ್ತೀನಿ, ಇಲ್ಲ ಐ ಡೋಂಟ್ ಗೆಟ್ ಅಟ್ಯಾಚ್ಡ್ ಅಟ್ ಆಲ್. ಸೊ ಐ ಆಮ್ ಅ ಲಿಟಲ್ ಪ್ರಾಬ್ಲಮ್ಯಾಟಿಕ್ ಹಾಗೆ ನಾನು.